ಹಾಯ್, ಹಲೋ, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗೋಯಿತು ವಿಡಿಯೋ ಮಾಡಿ. ಐ ನೋ ತುಂಬ ಬ್ರೇಕ್ ತಗೋತಾ ಇದ್ದೀನಿ, ಬಟ್ ಕಾಂಟ್ ಹೆಲ್ಪ್ ಇಟ್. ಸೊ ಇವತ್ತು ನಾನು ಒಂದಷ್ಟು ಸ್ಕಿನ್ ಪ್ರಾಡಕ್ಟ್ಸ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ಆಲ್ ಟ್ರೈಯಿಂಗ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ನಾಟ್ ಅ ಪ್ರಮೋಷನ್ ಅಟ್ ಆಲ್. ಇದು ನಾನು ಸ್ವಂತ ನಾನು ಪರ್ಚೇಸ್ ಮಾಡಿ ಟ್ರೈ ಮಾಡಿ ನಿಮಗೆ ರಿವ್ಯೂಸ್ ತಿಳಿಸ್ಬೇಕು ಅಂತ ಹೇಳಿ ತೊಗೊಂಬಂದಿರೋ ಪ್ರಾಡಕ್ಟ್ಸು. ಒಂದಷ್ಟು ತುಂಬಾ ಐ ಕ್ಯಾನ್ ಸೇ ಈಗ ಬೂಮ್ ಆಗಿರೋ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು, ವೈರಲ್ ಪ್ರಾಡಕ್ಟ್ಸ್ ಅಂತ ಕೂಡ ಹೇಳ್ಬೋದು. ಐ ಡೋಂಟ್ ನೋ ನೀವು ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆಲ್ಲ ಎಷ್ಟು ಇಷ್ಟ ಆಗಿದೆ ಅಂತ. ನಾನು ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ. ಇಷ್ಟು ದಿನ ನನ್ನ ವೀಡಿಯೋಸ್ನ ನೋಡಿ ತುಂಬಾ ಎನ್ಕರೇಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಇನ್ನು ಮುಂದೆ ಕೂಡ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಜಾಸ್ತಿ ಲವ್ ಮಾಡಿ. ಓಕೆ, ಸೊ ಒಂದಿಷ್ಟು ಪ್ರಾಡಕ್ಟ್ಸ್ ಐ ಆರ್ಡರ್ ಫ್ರಮ್ ನೈಕಾ. ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ಆ್ಯಂಡ್ ಒಂದೆರಡು ಪ್ರಾಡಕ್ಟ್ ನಾನು ಪರ್ಸ್ನಲಿ ತುಂಬ ಸಲ ಪರ್ಚೇಸ್ ಮಾಡಿ ಒಳ್ಳೆ ರಿವ್ಯೂ ಕೂಡ ನನಗೆ ಸಿಕ್ಕಿದೆ. ಸೊ ಹಾಗಾಗಿ ನಾನು ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಒಂದು 5 ಪ್ರಾಡಕ್ಟ್ಸ್ ಇದೆ ಇವತ್ತು ನನ್ನ ಹತ್ರ. ಆ್ಯಂಡ್ ದ ಫಸ್ಟ್ ಪ್ರಾಡಕ್ಟ್ ಈಸ್ ಫ್ರಮ್ ಡಾಟ್ ಆ್ಯಂಡ್ ಕೀ. ಇದು ಟಿಂಟೆಡ್ ಸನ್ಸ್ಕ್ರೀನ್. ಆ್ಯಕ್ಚುಲಿ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಎಲ್ಲರಿಗೂ ಸನ್ಸ್ಕ್ರೀನ್ ಬೆಲೆ ಈಗ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಸನ್ಸ್ಕ್ರೀನ್ ನಾವು ಇಟ್ಸ್ ನಾಟ್ ದಟ್ ಸಮ್ಮರಲ್ಲಿ ಮಾತ್ರ ಯೂಸ್ ಮಾಡಬೇಕು ಅಂತೆಲ್ಲ ಏನಿಲ್ಲ. ಎವ್ರಿ ಡೇ ವಿ ಹ್ಯಾವ್ ಟು ಯೂಸ್ ದಿಸ್. ಏನು ಹೇಳ್ತೀವಿ, ಸಾಮಾನ್ಯ ನಾನೇನಂಥ ಸ್ಕಿನ್ ಕೇರ್ ಮಾಡೋಷ್ಟು ತಲೆ ಕೆಡಿಸ್ಕೊಳ್ಳೋ ಅಂಥ ಪರ್ಸನ್ ಅಲ್ಲ. ಬಟ್ ಐ ಡೂ ಸ್ಕಿನ್ ಕೇರ್, ಬಟ್ ನಾಟ್ ಸೋ ಇಂಟೆನ್ಸ್. ತುಂಬ ಸಿಂಪಲಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಿಸ್ ಟೈಮ್ ನನಗೆ ಫೌಂಡೇಶನ್ ಎಲ್ಲ ಅಷ್ಟು ಸೆಟ್ ಆಗಲ್ಲ ಅಂತಲೂ ಹೇಳ್ಬೋದು. ಆ್ಯಂಡ್ ಮೇಕಪ್ ಡಸಂಟ್ ಲುಕ್ ಗುಡ್ ಆನ್ ಮೀ. ಅಥವಾ ನನಗೆ ಮೇಕಪ್ ಮಾಡ್ಕೊಳಕ್ಕೆ ಬರ್ತಾ ಇಲ್ವಾ ಅಥವಾ ನನಗೆ ಸೆಟ್ ಆಗ್ತಾ ಇಲ್ವಾ, ಐ ಡೋಂಟ್ ನೋ. ಬಟ್ ಅಷ್ಟು ನನಗೆ ಸೆಟ್ ಆಗಲ್ಲ. ಹಾಕ್ಕೊಂಡಾಗ ಐ ಫೀಲ್ ಲೈಕ್ ಓಕೆ ಬೇಡ ಸಾಕು ತೆಗ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಈ ಸಲ ಸನ್ಸ್ಕ್ರೀನ್ ಮಿಕ್ಸ್ಡ್ ಇರೋ ಒಂದು ಟಿಂಟೆಡ್ ಫೌಂಡೇಶನ್ ಅಥವಾ ವಾಟ್ ಎವರ್ ಯು ಕ್ಯಾನ್ ಕಾಲ್ ಇಟ್. ಇಟ್ಸ್ ಅ ಟಿಂಟೆಡ್ ಸನ್ಸ್ಕ್ರೀನ್ ಫಾರ್ ಅ ಡೈಲಿ ವೇರ್. ಸೊ ಐ ಆರ್ಡರ್ಡ್ ದಿಸ್ ಫ್ರಮ್ ಡಾಟ್ ಆ್ಯಂಡ್ ಕೀ. ಸ್ಟ್ರಾಬೆರಿ ಡ್ಯೂ ಅಂತ ಇದೆ. ನಾನು ಇದ್ರದ್ದೆಲ್ಲ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್ ಲೇಟರ್. ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಟಿಂಟೆಡ್ ಆಗಿರುತ್ತೆ. ಆ್ಯಂಡ್ ಈಗ ನಾನು ಆಲ್ರೆಡಿ ಹಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೂಡ ವೈಟ್ ಕಾಸ್ಟ್ ಇರಲ್ಲ. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ. ಐ ವಾಸ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಒಂಥರ ಏನು ಹೇಳ್ತೇವೆ, ಸಿಲ್ಕಿ ಟಚ್ ಇರೋ ಥರ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ಇವತ್ತಿನ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಏನಾದರೂ ಚೇಂಜಸ್ ಇದ್ದರೆ ಅಥವಾ ಇನ್ನೇನಾದರೂ ಒಳ್ಳೆ ಇದು ಸಿಕ್ಕರೆ, ರಿವ್ಯೂ ಸಿಕ್ಕರೆ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಫಾರ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ದಿಸ್ ಇಸ್ ಟೂ ಗುಡ್. ನೀವು ನೋಡಿದ್ರೆ ಎಷ್ಟು ಬೇಗ ಬ್ಲೆಂಡ್ ಆಗಿದೆ. ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಕೂಡ ವೈಟ್ ಕಾಸ್ಟ್ ಯೂಶಲಿ ಸನ್ಸ್ಕ್ರೀನ್ ಅಂದ್ರೇ ಒಂದು ವೈಟ್ ಕಾಸ್ಟ್ ಬಂದ್ಬಿಡುತ್ತೆ ಅಂತ ಒಂದಿರುತ್ತೆ ಅಲ್ವಾ. ಸೊ ದಿಸ್ ಇಸ್ ಟೂ ಗುಡ್ ಇನ್ ಸಚ್ ಅ ವೇ. ಸೊ ಯು ಕ್ಯಾನ್ ಟ್ರೈ ದಿಸ್ ವಿತೌಟ್ ಹೆಸಿಟೇಷನ್. ಆ್ಯಂಡ್ ಯಾರೆಲ್ಲ ವರ್ಕಿಂಗ್ ಇರ್ತೀರಾ ಅಥವಾ ಹೊರಗಡೆ ಹೋಗೋದಿರುತ್ತೆ, ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಇಷ್ಟ ಇರಲ್ಲ, ಎಸ್ಪೆಷಲಿ ಇನ್ ದಿಸ್ ಸಮ್ಮರ್, ಯು ಮಸ್ಟ್ ಚೂಸ್ ದಿಸ್ ಒನ್, ಐ ಕ್ಯಾನ್ ಸೇ. ತುಂಬ ಚೆನ್ನಾಗಿದೆ. ಚೆಕ್ ಇಟ್ ಔಟ್. ಆ್ಯಂಡ್ ದಿಸ್ ಒನ್, ಇದು ಡಿಕಾನ್ಸ್ಟ್ರಕ್ಟ್ ಅಂತ ಬ್ರೈಟ್ನಿಂಗ್ ಲಿಪ್ ಬಾಮ್ ಅಂತೆ. ಐ ಆಮ್ ನಾಟ್ ಶ್ಯೂರ್. ನಾನು ಇದನ್ನು ಯಾವತ್ತೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ತಗೊಂಡಿರೋದು. ರಿವ್ಯೂ ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ. ನಾನು ಯೂಸ್ ಮಾಡಾದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನನಗೆ ಹೇಗೆ ವರ್ಕ್ ಆಗಿದೆ ಅಂತ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಯು ಕ್ಯಾನ್ ಸಿ ಈ ಥರ ಇದೆ. ಆ್ಯಂಡ್ ಇದಕ್ಕೇನು ಕಲರ್ ಇಲ್ಲ, ಬಟ್ ಸ್ಮೆಲ್ ಗುಡ್, ಡೀಸೆಂಟ್ ಆಗಿದೆ. ಆ್ಯಂಡ್ ಮಾಯ್ಶ್ಚರ್ ಆಲ್ಸೋ ತುಂಬ ಚೆನ್ನಾಗಿದೆ. ಈಗ ನಾನು ಹಚ್ಕೊಂಬಿಟ್ಟಿದ್ದೀನಿ, ಸೊ ಐ ಡೋಂಟ್ ಟ್ರೈ ದಿಸ್ ನಾವು. ಲೆಟ್ಸ್ ಸಿ, ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹೇಗಿದೆ ಅಂತ. ನನ್ನ ಹಸ್ಬೆಂಡ್ ಇದನ್ನ ಸಜೆಸ್ಟ್ ಮಾಡಿ ತರಿಸಿರೋದು. ಐ ಆಮ್ ನಾಟ್ ಶ್ಯೂರ್, ನಾನು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಳಬೇಕಷ್ಟೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್
ಇದು ಕೂಡ ಅಷ್ಟೇ. ಇದು ನನ್ನ ನ್ಯೂ ಪ್ರಾಡಕ್ಟು. ನಾನು ಇನ್ನೂ ನಿಜ ಹೇಳಬೇಕಂದ್ರೆ ನಾನು ಅಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋ ಪರ್ಸನ್ ಅಲ್ಲ. ಇನ್ನು ನನ್ನ ಹಸ್ಬೆಂಡ್ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಹಿ ಟ್ರೈಡ್ ಸೋ ಮೆನಿ ಕೈಂಡ್ಸ್ ಆಫ್ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಅವ್ರು ಹೇಗಂದರೆ ಎಲ್ಲ ಥರ ಟ್ರೈ ಮಾಡ್ತಾರೆ, ಅದು ಸೆಟ್ ಆಗಿಲ್ಲ ಅಂದರೆ ಬಿಟ್ಬಿಡ್ತಾರೆ, ಮತ್ತೆ ನೆಕ್ಸ್ಟ್ ಹೊಸದು ಹುಡುಕ್ತಾರೆ. ಆ್ಯಂಡ್ ಸೀಸನ್ ಆಲ್ಸೋ ಚೇಂಜಸ್ ಅಲ್ವಾ, ಇವಾಗ ಸಮ್ಮರಲ್ಲಿ ಇರೋ ಥರ ವಿಂಟರಲ್ಲಿ ನಮ್ಮ ಸ್ಕಿನ್ ಇರಲ್ಲ. ಸೊ ಹಾಗಾಗಿ ಹಿ ಕೀಪ್ಸ್ ಚೇಂಜಿಂಗ್. ನಾನು ಅವರು ಟ್ರೈ ಮಾಡಿದ್ದೆಲ್ಲ ನಾನು ಟ್ರೈ ಮಾಡಿ ನನಗೆ ವರ್ಕ್ ಆಗ್ತಾ ಇದೆಯಾ ಅಂತ ನೋಡ್ತಾ ಇರ್ತೀನಿ. ದಿಸ್ ಇಸ್ ದಟ್ ಕೈಂಡ್ ಆಫ್ ಅ ಪ್ರಾಡಕ್ಟ್. ದಿಸ್ ಇಸ್ ಆ್ಯಕ್ಚುಲಿ ಅ ಮಾಯ್ಶ್ಚರೈಸರ್ ಆ್ಯಂಡ್ ಡೇ ಆ್ಯಂಡ್ ನೈಟ್ ಕ್ರೀಮ್. I will show you. What? Okay. ಮಾಯ್ಶ್ಚರ್ ಚೆನ್ನಾಗಿದೆ, ಡೇ ಆ್ಯಂಡ್ ನೈಟ್ ಕ್ರೀಮು. ಸೊ ಲೆಟ್ಸ್ ಸಿ, ನೋಡೋಣ ಹೇಗಿರುತ್ತೆ ಅಂತ. ನಾನು ಒಂದು 2 ದಿನ ಟ್ರೈ ಮಾಡಿ ಅಥವಾ ನನಗೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಮುಂದೆ ತಿಳಿಸ್ತೀನಿ. ರೈಟ್ ನೌ ದಿಸ್ ಇಸ್ ಗುಡ್ ಟು ಗೋ. ಆ್ಯಂಡ್ ದ ವೈರಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ದಿಸ್ ಇಸ್ ಫ್ರಮ್ ಮೆಕ್ಕೆಫೈನ್. ಅದೇ ಪರ್ಫ್ಯೂಮ್ಡ್ ಬಾಡಿ ಲೋಷನ್ ಇದೆಯಲ್ಲ, ಅದು ಸಮ್ಮರ್ ಬ್ರೀಸ್ ಅಂತ ತಗೊಂಡ್ಬಂದಿದ್ದಾರೆ, ತರಿಸಿದ್ದಾರೆ. ಆ್ಯಂಡ್ ಇದಂತೂ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಈಗಂತೂ ಪ್ರಾಡಕ್ಟು, ಪರ್ಫ್ಯೂಮ್ಡ್ ಲೋಷನ್ ಅಂತ. ಸ್ಮೆಲ್ ಗುಡ್. ಮಾಯ್ಶ್ಚರ್ ಚೆನ್ನಾಗಿದೆ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಹೇಗೆ ಒಂಥರ ಒಂದು ಬ್ರೀಸಲ್ಲಿ ಫ್ಲವರ್ ಬ್ಲೂಮ್ ಆಗುವಾಗ ಸ್ಮೆಲ್ ಬರುತ್ತಲ್ಲ, ಆ ಥರ ಇದೆ, ಸಖತ್ತಾಗಿದೆ. ನಾನು ಹಚ್ಕೊಂಡೇ ಬಿಟ್ಟೆ, ಬಟ್ ಸ್ಮೆಲ್ಸ್ ಟೂ ಗುಡ್. ಒಂದು ಒಳ್ಳೆ ಪರ್ಫ್ಯೂಮ್ ಥರನೇ ಇದೆ. ಆ್ಯಂಡ್ ದ ನೇಮ್ ಸೇಸ್ ಇಟ್ಸ್ ಅ ಪರ್ಫ್ಯೂಮ್ಡ್ ಬಾಡಿ ಲೋಷನ್. ಪ್ಲೀಸ್ ಗಿವ್ ಅ ಟ್ರೈ ಟು ದಿಸ್. ಆ್ಯಂಡ್ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ. ಸಮ್ಮರ್ ಬ್ರೀಸ್, ಇಟ್ಸ್ ಗುಡ್. ಆ್ಯಂಡ್ ದ ಫೈನಲ್ ಪ್ರಾಡಕ್ಟ್ ಐ ಕ್ಯಾನ್ ಸೇ, ಇದಂತೂ ನನಗೆ ಒಂಥರ ಸೇವಿಯರ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನನಗೆ ಈ ಲಿಪ್ಸ್ ಕ್ರ್ಯಾಕ್ ಆಗುತ್ತೆ, ತುಂಬ ಆಗುತ್ತೆ, ಅಂದರೆ ಬ್ಲೀಡೆಲ್ಲ ಆಗುವಷ್ಟು ಆಗಿಬಿಡುತ್ತೆ. ಕ್ರ್ಯಾಕ್ ಆಗಿ ಬ್ಲಡ್ಡೆಲ್ಲ ಬಂದು ಗಾಯ ಥರ ಎಲ್ಲ ಆಗ್ಬಿಟ್ಟಿರುತ್ತೆ. ಸೊ ನನಗೆ ಇದು ಸೇವಿಯರ್ ಥರನೇ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. ದಿಸ್ ಇಸ್ ಫ್ರಮ್ ಮಿನಿಮಲಿಸ್ಟ್ ಲಿಪ್ ಬಾಮ್ ಇದು. ನನಗೆ ಇದು ರ್ಯಾಂಡಮ್ ಆಗಿ ಸಿಕ್ಕಿದ ಪ್ರಾಡಕ್ಟು, ನಾನೇನು ಬೇಕು ಅಂತ ಹುಡುಕಿ ತೊಗೊಂಡಿದ್ದಲ್ಲ, ಬಟ್ ರ್ಯಾಂಡಮ್ ಆಗಿ ಸಿಕ್ಕಿದ್ರೂ ಒಂಥರ ಸೇವಿಯರ್ ಆಗಿ ಸಿಕ್ತು. ಆ್ಯಂಡ್ ಇದು ನನ್ನ 4ನೇ ಬಾಟಲ್ ಯೂಸ್ ಮಾಡ್ತಾ ಇರೋದು ನಾನು. ಫಸ್ಟ್ ಇದನ್ನು ಹಚ್ಚಿ ಆಮೇಲೆ ನಾನು ಏನೇ ಪ್ರಾಡಕ್ಟ್ಸ್ ಅಂದರೆ ಲಿಪ್ಸ್ಟಿಕ್ ಆಗಿರ್ಬೋದು, ಲಿಪ್ ಲೈನರ್ಸ್, ಲಿಪ್ ಬಾಮ್, ಲಿಪ್ ಗ್ಲಾಸ್, ವಾಟ್ ಎವರ್, ನನಗೆಲ್ಲ ಅದಾದಮೇಲೆ ಹಚ್ಚೋದು. ಆ್ಯಂಡ್ ಇದನ್ನು ಹಚ್ಚಿದ್ರೆ ತುಂಬ ಸಾಫ್ಟ್ ಆಗುತ್ತೆ ಆ್ಯಂಡ್ ಕ್ರ್ಯಾಕ್ಸ್ ಆಗಲ್ಲ. ನನಗೆ ಇದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಇದನ್ನು ತರೋ ಅಷ್ಟರಲ್ಲಿ ಜಸ್ಟ್ 2-3 ಡೇಸಲ್ಲೇ ನೀವು ನೋಡಿದ್ರೆ ನನ್ನ ಲಿಪ್ಸ್ ಎಲ್ಲ ಹೇಗಾಗ್ಬಿಟ್ಟಿದೆ. ಸೊ ಇದು ಹಚ್ಚಿದ್ರೆ ಹಾಗೆ ಸಾಫ್ಟ್ ಆಗುತ್ತೆ, ಹಾಗೆ ಕ್ರ್ಯಾಕ್ಸ್ ಎಲ್ಲ ಹೀಲ್ ಆಗಿಬಿಡುತ್ತೆ. ಒಂಥರ ಮ್ಯಾಜಿಕಲ್ ಪ್ರಾಡಕ್ಟು. ನಾನು ತುಂಬ ಥರ ಲಿಪ್ ಬಾಮ್ಸ್ ಯೂಸ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ತನಕ, ಬಟ್ ಇದ್ರ ಥರ ನನಗೆ ಯಾವುದೂ ವರ್ಕ್ ಆಗಿಲ್ಲ. ಆ್ಯಂಡ್ ಇಟ್ ಈಸ್ ಟ್ರಾನ್ಸ್ಪರೆಂಟ್, ಯಾವುದೇ ಟಿಂಟೆಡ್ ಆಗಿರೋದಿಲ್ಲ. ಹಚ್ಚಿದ್ರೂ ಕೂಡ ಹಚ್ಚಿರೋ ಥರ ಕಾಣೋದಿಲ್ಲ. ಸೊ ದಟ್ ಯು ಕ್ಯಾನ್ ಈಸಿಲಿ ಅಪ್ಲೈ ವಾಟ್ ಎವರ್ ದ ಲಿಪ್ಸ್ಟಿಕ್ ಆರ್ ವಾಟ್ ಎವರ್ ಯು ವಾಂಟ್ ಟು ಯೂಸ್. ಆ್ಯಂಡ್ ಇಟ್ ಕಾಸ್ಟ್ ಮಿ ಅರೌಂಡ್ $299 ಅಷ್ಟೇ. ಬಟ್ ತುಂಬ ದಿನ ಬರುತ್ತೆ ಆ್ಯಂಡ್ ವೆರಿ ಗುಡ್ ಪ್ರಾಡಕ್ಟ್. ಆ್ಯಂಡ್ ಯಾರಿಗೆ ಒಂಥರ ಚಾಪ್ ಲಿಪ್ಸ್ ಇರ್ಬೋದು ಅಥವಾ ಕ್ರ್ಯಾಕ್ ಆಗ್ಬೋದು, ಈ ಥರದ್ದೆಲ್ಲ ಇಶ್ಯೂಸ್ ಇದೆ, ಅವರಂತೂ ಮಸ್ಟ್ ಟ್ರೈ ಅಂತ ಹೇಳಬೇಕು. ಆ್ಯಂಡ್ ಇದು SPF 30 ಕೂಡ. ಸೊ ಇಟ್ಸ್ ಅ ಗ್ರೇಟ್ ಪ್ರಾಡಕ್ಟ್ ಟು ಗೋ. ನೀವು ಯಾವುದನ್ನು ಯೂಸ್ ಮಾಡ್ತಿರೋ ಇಲ್ವೋ, ಬಟ್ ಇದನ್ನಂತೂ ನೀವು ಟ್ರೈ ಮಾಡಲೇಬೇಕು. ಆ ಥರ ಪ್ರಾಡಕ್ಟ್ಸ್ ಇದು, ಬಿಕಾಸ್ ನಾನು ಯೂಸ್ ಮಾಡಿದ್ದೀನಿ. ಐ ನೋ ದ ರಿವ್ಯೂ ಆಫ್ ದ ಪ್ರಾಡಕ್ಟ್ ಆ್ಯಸ್ ವೆಲ್. ಸೊ ಇದಿಷ್ಟು ನನ್ನ ಪ್ರಾಡಕ್ಟ್ಸ್ ಆಗಿತ್ತು. ಬಟ್ ಇದನ್ನು ಬಿಟ್ಟು ನಾನು ಏನು ಯೂಸ್ ಮಾಡ್ತೀನಿ ಅಥವಾ ಮುಂಚಿನ ಪ್ರಾಡಕ್ಟ್ಸ್ ನಾನು ಏನೇ ಯೂಸ್ ಮಾಡಿದ್ದೆ ಅಂತ ಹೇಳೋದಾದರೆ, ಸ್ಪೆಷಲಿ ಸನ್ಸ್ಕ್ರೀನ್ ಬಂದು ನಾನು ನ್ಯೂಟ್ರಿಜಿನ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟು. ಬಟ್ ಅದು ಸ್ವಲ್ಪ ವೈಟ್ ಕಾಸ್ಟ್ ಇರ್ತಾಯಿತ್ತು, ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಪ್ರಾಡಕ್ಟ್ ಐ ಕ್ಯಾನ್ ಸೇ. ಬಟ್ ಅದಾದಮೇಲೆ ಫಾಕ್ಸ್ಟೈಲ್ ಯೂಸ್ ಮಾಡ್ತಾ ಇದೆ. ಫಾಕ್ಸ್ಟೈಲ್ ಅಂತೂ ಒಂದು 3 to 4 ಬಾಟಲ್ಸ್ ಯೂಸ್ ಮಾಡಿಬಿಟ್ಟಿದ್ದೀನಿ, ಬಿಕಾಸ್ ಅದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ.
ಸೊ ಹಾಗಾಗಿ ನಾನು ಫಾಕ್ಸ್ಟೈಲ್ ಯೂಸ್ ಮಾಡ್ತಾ ಇದ್ದೆ. ಮಾಯ್ಶ್ಚರೈಸರ್ ಕೂಡ ಫಾಕ್ಸ್ಟೈಲೇ ಯೂಸ್ ಮಾಡ್ತಾ ಇದ್ದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಈಗ ಈ ಪ್ರಾಡಕ್ಟ್ ತಂದಿರೋದ್ರಿಂದ ನೋಡೋಣ ಇದು ಹೇಗೆ, ಬಿಕಾಸ್ ನಂದು ಸ್ಕಿನ್ ನಂದು ಆ್ಯಕ್ಚುಲಿ ನಾರ್ಮಲ್ ಸ್ಕಿನ್ನೇ, ನಂದೇನು ಏನು ಹೇಳ್ತಾರೆ ಆಯಿಲಿ ಸ್ಕಿನ್ನು, ಡ್ರೈ ಸ್ಕಿನ್ ಆ ಥರ ಎಲ್ಲ ಏನಿಲ್ಲ. ಬಟ್ ಈಗ ಯಾಕೋ ತುಂಬ ಡ್ರೈ ಆಗ್ತಾ ಇದೆ. ಸೊ ಇದು ಹೈಡ್ರೇಟಿಂಗ್ ಅಂತ ಇರೋದಕ್ಕೆ ಲೆಟ್ಸ್ ಟ್ರೈ ಅಂತ ಈ ಪ್ರಾಡಕ್ಟ್ಸ್ನ ತರಿಸಿರೋದು. ಸೊ ಇದನ್ನು ಟ್ರೈ ಮಾಡಿದ್ಮೇಲೆ ಇದು ಹೇಗೆ ವರ್ಕ್ ಆಗಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಫೇಸ್ ವಾಶ್ ಬಂದು ಎಥಿಗ್ಲೋ ಅಂತ, ಅದು ಯೂಶಲಿ ಎಲ್ಲ ಸ್ಕಿನ್ ಕೇರ್ ನೀವು ಇದಕ್ಕೆ ಕ್ಲಿನಿಕ್ಸ್ಗೆ ಹೋದರೆ ಈವನ್ ಡರ್ಮಟಾಲಜಿಸ್ಟ್ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಟೂ ಗುಡ್, ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಷ್ಟೇ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಲಿಪ್ ಬಾಮ್ ಯು ಆಲ್ರೆಡಿ ನೋ. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್. ನಾನು ತುಂಬ ಸಿಂಪಲಾಗಿ ಇಟ್ಕೋತೀನಿ. ಆ್ಯಂಡ್ ಸೆರಮ್ ಈಗ ಒಂದು ಯೂಸ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಫ್ರಮ್ ಪ್ಲಿಕ್ಸ್ ಅಂತ ಅನಿಸುತ್ತೆ, ಐ ಆಮ್ ನಾಟ್ ಶೂರ್. ಅದು ಕೂಡ ನನ್ನ ಹಸ್ಬೆಂಡೇ ರೆಫರ್ ಮಾಡಿಕೊಟ್ಟಿದ್ದು. ಸೊ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೆ. ಅವ್ರಿಗೆ ಅಷ್ಟು ಸೆಟ್ ಆಗಲಿಲ್ಲ, ಸೊ ನನಗೆ ಚೆನ್ನಾಗಿ ಸೆಟ್ ಆಯಿತು. ಅದು ಸೆಕೆಂಡ್ ಟೈಮ್ ತರಿಸ್ಕೊಂಡು ನಾನು ಅದನ್ನು ಯೂಸ್ ಮಾಡಿದೆ. ಇಟ್ ವರ್ಕ್ಸ್ ಗುಡ್ ಆನ್ ಮೀ. ಆ್ಯಂಡ್ ಸ್ಕಿನ್ ಕೇರ್ ಅಂತ ಬಂದ ತಕ್ಷಣ ಇಟ್ಸ್ ನಾಟ್ ದಟ್ ಯಾರೋ ಯೂಸ್ ಮಾಡ್ತಾ ಇದ್ದಾರೆ ನಾನು ಯೂಸ್ ಮಾಡಬೇಕು, ಓಕೆ ನಾನು ಇವಾಗ ತೋರಿಸ್ಬಿಟ್ಟಿದ್ದೀನಿ ನೀವು ಇದನ್ನೇ ತೊಗೋಬೇಕು, ಇಟ್ಸ್ ನಾಟ್ ಲೈಕ್ ದಟ್. ಒಬ್ರೊಬ್ರದ್ದು ಸ್ಕಿನ್ನು ಒಂದೊಂದು ಥರ ಇರುತ್ತೆ. ಒಬ್ರೊಬ್ಬರಿಗೆ ಆಯಿಲಿ ಇರುತ್ತೆ, ಒಬ್ರೊಬ್ಬರಿಗೆ ಮಾಯ್ಶ್ಚರ್ ಇಲ್ಲಿ ಮಾತ್ರ ಟೀ ಶೇಪ್ಡ್ ಅಂತ ಹೇಳ್ತಾರೆ ಆ ಥರ ಇರುತ್ತೆ. ಆ್ಯಂಡ್ ಒಬ್ರೊಬ್ಬರಿಗೆ ಪೂರ ಡ್ರೈ ಇರುತ್ತೆ, ಒಬ್ರೊಬ್ಬರಿಗೆ ನನ್ನ ಥರ ನಾರ್ಮಲ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್. ಎಲ್ಲರಿಗೂ ಎಲ್ಲ ಪ್ರಾಡಕ್ಟ್ಸು ವರ್ಕ್ ಆಗುತ್ತೆ ಅಂತ ಏನಿಲ್ಲ. ಸೊ ನೀವು ನೋಡ್ಕೊಳ್ಳಿ ನಿಮಗೆ ಯಾವ ಥರ ಪ್ರಾಡಕ್ಟ್ಸ್ ವರ್ಕ್ ಆಗುತ್ತೆ. ಒಬ್ರೊಬ್ಬರಿಗೆ ಈಗ ನನಗೆ ಏನು ಹೇಳ್ತಾರೆ, ಮನೆಯಲ್ಲೇ ನಾವು ಟ್ರೈ ಮಾಡ್ತೀವಲ್ಲ, ಲೈಕ್ ಮೊಸರು ಹಾಕ್ಕೊಳ್ಳೋದು, ಅಲೋವೆರಾ ಹಾಕ್ಕೊಳ್ಳೋದು, ಅರಿಶಿನ ಹಚ್ಕೊಳ್ಳೋದು, ಇದೆಲ್ಲ ನನಗೆ ವರ್ಕ್ ಆಗಲ್ಲ. ನನಗೆ ಆ ಥರದ್ದೆಲ್ಲ ಹಚ್ಚಿದ್ರೆ ಇನ್ನೂ ಸ್ಕಿನ್ ಡಲ್ ಆಗೋದು, ಬ್ಲ್ಯಾಕ್ ಆಗೋದು, ಮತ್ತು ಒಂಥರ ರ್ಯಾಷಸ್ ಥರ ಆಗೋದು, ಪಿಂಪಲ್ಸ್ ಆಗೋದು, ಇದೆಲ್ಲ ಆಗುತ್ತೆ. ಸೊ ನಾನು ಅದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಲ್ಲ. ಬಟ್ ಮೊಸರು ಒಂದು ವರ್ಕ್ ಆಗುತ್ತೆ, ಎಲ್ಲರಿಗೂ ಇದೇ ವರ್ಕ್ ಆಗಬೇಕು ಅಂತ ಏನಿಲ್ವಲ್ಲ. ಸೊ ಹಾಗಾಗಿ ಈಗ ನನಗೆ ಪಾಂಡ್ಸ್ ಕ್ರೀಮ್ ಒಂದೊಂದು ಸಲ ವರ್ಕ್ ಆಗುತ್ತೆ, ಒಂದೊಂದು ಸಲ ವರ್ಕ್ ಆಗಲ್ಲ. ಸೊ ನಾನು ಆ ಥರ ಯಾವಾಗ ನನಗೇನು ಸೆಟ್ ಆಗುತ್ತೆ ನಾನು ಅದನ್ನು ಟ್ರೈ ಮಾಡ್ತೀನಿ. ನೀವು ಅಷ್ಟೇ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ, ಅದಕ್ಕೆ ಯಾವ ಪ್ರಾಡಕ್ಟ್ಸ್ ವರ್ಕ್ ಆಗುತ್ತೆ ಅದನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ನೋಡ್ಕೋಬೋದು. ಆ್ಯಂಡ್ ಆದಷ್ಟು ತುಂಬ ಸಲ ಮುಖ ವಾಶ್ ಮಾಡೋದು, ಆಮೇಲೆ ಏನು ಹೇಳ್ತೀವಿ ಏನಂತಾರೆ ಫೇಸ್ ವಾಶ್ ಎಲ್ಲ ಜಾಸ್ತಿ ಯೂಸ್ ಮಾಡಿ ವಾಶ್ ಮಾಡೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ತಣ್ಣೀರಿಂದನೇ ಮುಖ ತೊಳೆಯೋಕ್ಕೆ ಟ್ರೈ ಮಾಡಿ, ಬಿಸಿ ಬಿಸಿ ನೀರು ಹಾಕಬಾರ್ದು, ಆ ಥರ ಟ್ರೈ ಮಾಡಿ. ಐ ಡೋಂಟ್ ನೋ ಅದು ಎಷ್ಟು ಜನಕ್ಕೆ ವರ್ಕ್ ಆಗುತ್ತೆ ಅಂತ, ಬಟ್ ನಾನು ಆದಷ್ಟು ಮುಖನ ತಣ್ಣೀರಲ್ಲೇ ವಾಶ್ ಮಾಡ್ತೀನಿ. ಆ್ಯಂಡ್ ಇಟ್ಸ್ ಗುಡ್. ಆ್ಯಂಡ್ ಜೋರಾಗಿ ರಬ್ ಮಾಡಬಾರ್ದು, ಟವಲಲ್ಲಿ ಸುಮ್ಮನೆ ಟ್ಯಾಪ್ ಮಾಡಿಕೊಂಡ್ರು ನಡೆಯುತ್ತೆ. ಸೊ ಈ ಥರ ಜೆಂಟಲ್ ವೇಯಲ್ಲಿ ನಮ್ಮ ಸ್ಕಿನ್ನ ನಾವು ಕೇರ್ ಮಾಡ್ಕೋಬೇಕು. ಆ್ಯಂಡ್ ಈ ಸಮ್ಮರ್ ತುಂಬ ಅಂದರೆ ತುಂಬ ಬಿಸಿಲು ಇದೆ. ಸೊ ಪ್ಲೀಸ್ ಟು ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ ಆ್ಯಂಡ್ ಇಟ್ಸ್ ಗುಡ್ ಫಾರ್ ಯು ಆ್ಯಸ್ ವೆಲ್. ಸೊ ಇಷ್ಟೇ ನಂದು ಸ್ಕಿನ್ ಕೇರ್, ತುಂಬ ಸಿಂಪಲ್ ಆಗಿರುತ್ತೆ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೂ ಯಾವುದಾದ್ರೂ ಒಂದು ಮ್ಯಾಜಿಕಲ್ ಪ್ರಾಡಕ್ಟ್ ಅಂತ ಇದ್ದೇ ಇರುತ್ತಲ್ಲ, ಆ ಥರದ್ದು ಏನಾದರೂ ಇದ್ದರೆ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ ಮಿ ಟ್ರೈ ದಟ್ ಆ್ಯಸ್ ವೆಲ್. ಥ್ಯಾಂಕ್ ಯು. ಆ್ಯಂಡ್ ಆದಷ್ಟು ಬೇಗ ಹೊಸ ವೀಡಿಯೋಸ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಆ್ಯಂಡ್ ಅಲ್ಲಿವರೆಗೂ ನನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಜಾಸ್ತಿ ಪ್ರೀತಿ ಕೊಡ್ತಾಯಿರಿ. ಆ್ಯಂಡ್ ಐ ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.